ಮುಖ್ಯವಾಗಿ ಮನಸ್ಸಿಗೆ ಏನಂತ ಹೇಳಿದರೆ ಒಂದು ಆರೋಗ್ಯ, ಮತ್ತೊಂದು ಆರೋಗ್ಯಕ್ಕೆ ತೊಂದರೆ ಆದರೆ ಅದೊಂದು ದೊಡ್ಡ ಚಿಂತೆ, ಸಂತತಿ ಇಲ್ಲದಿದ್ದರೆ ಅದೊಂದು ದೊಡ್ಡ ಚಿಂತೆ. ಹಾಗಿರುವಾಗ ಸಂತತಿ ಸ್ವಲ್ಪ ದೀರ್ಘ ಆದ ಕಾರಣ ನೀವು ಪ್ರಾರ್ಥಿಸಿಕೊಂಡ ಪ್ರಕಾರವಾಗಿ ಸಂತತಿಯಿಂದ ಅನುಗ್ರಹ ಆಗಿದೆ. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಏನು ತೊಂದರೆ ಆಗಲಿಲ್ಲ. ಹಾಗಿರುವಾಗ ತದನಂತರವಾಗಿ ಆ ಜನಿಸಿದ ಮಗುವಿಗೆಲ್ಲ ಒಂದು ಕಾಲಸರ್ಪ ದೋಷಾದಿಗಳಿದ್ದ ಪ್ರಯುಕ್ತವಾಗಿ ಅದನ್ನು ಕೇಳುವಾಗ ಅದೊಂದು ಕಾಲಸರ್ಪ ಶಾಂತಿ ಮಾಡಬೇಕಂತೇಳಿ ಕೋರಿಕೆ ಬಂತು. ಆ ಪ್ರಕಾರವಾಗಿ ನಾಗದೇವರ ಸಾನ್ನಿಧ್ಯದಲ್ಲಿ ಎಲ್ಲೆಲ್ಲಿ ಆಗುವಂತಿತ್ತು, ದೇವರು ಇಲ್ಲಿಗೆ ಕರ್ಸ್ಕೊಂಡ. ಹಾಗಿರುವಾಗ ಕಾಲಸರ್ಪ ಶಾಂತಿ, ತುಳಾರೋಹಣ ಸೇವೆ, ಹಾಗೆ ಎಲ್ಲ ಕಡೆ ಒಂದು ಪುರೋಹಿತ ಪಾಠವನ್ನೆಲ್ಲ ನಡೆಸ್ತಕ್ಕಂಥ ಪುರೋಹಿತರನ್ನೆಲ್ಲ ನಾವು ಕರೆಸಿದ್ದೇವೆ, ತಿಳಿದವರನ್ನು. ಅವರ ಮುಖಾಂತರವಾಗಿ ಎಲ್ಲ ಹೋಮಾದಿಗಳು ಪೂಜಾದಿಗಳೆಲ್ಲ ನಡೀತದೆ. ನಾವು ಈ ಸ್ಥಳದ ಅರ್ಚಕರಂತ. ಹಾಗಿರುವಾಗ ತುಳಾವರ ಹೋಮಾದಿಗಳು, ನಂತರವಾಗಿ ಸಂದರ್ಶನ, ಅನ್ನ ಸಂತರ್ಪಣೆ ಇದೆಲ್ಲ ಒಂದು ನಿರ್ಣಯಿಸಿದ ಪ್ರಕಾರ ಇವತ್ತಿನ ದಿವಸದಲ್ಲಿ ನಾಗದೇವರಿಗೆ ಸಮರ್ಪಣೆ ಮಾಡ್ತೀವಿ. ಅದನ್ನು ಸಂತೋಷದಿಂದ ದೇವರು ಸ್ವೀಕಾರ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಯಾವ ಥರದೊಂದು ದೋಷಾಪತ್ತಿತ್ತು ಅದೆಲ್ಲ ಒಂದು ದೂರೀಕರಿಸಿ ಆ ನಾಗದೇವರ ಅನುಗ್ರಹ ಏನೇನು ಉಂಟು ಅದು ಪರಿಪೂರ್ಣವಾಗಿ ನಮ್ಮ ಸಹಕುಟುಂಬಕ್ಕೆ ಸೇವೆ ಕೊಟ್ಟವರಿಗೆಲ್ಲ ಆಗುವಂತೆ ನಾಗದೇವರ ಅನುಗ್ರಹಿಸಬೇಕಂತ ಇಷ್ಟದೇವರ ಹತ್ರ, ಕುಲದೇವರ ಹತ್ರ, ನಿಮ್ಮ ದೈವ ದೇವರ ಹತ್ರ ಹಾಗೂ ನಾಗದೇವರ ಹತ್ರ ಎಲ್ಲ ಒಂದು ಪ್ರಾರ್ಥನೆ ಮಾಡಿ ಫಲವಾಗಿ ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾದಿ ದೇವತಾಭ್ಯೋ ನಮಃ.